ಈ ದುಷ್ಟ ಲೋಕದಲ್ಲಿ ನೀತಿವಂತರಾಗಿ ಬಾಳುವುದು ಬಹಳ ಕಠಿಣ ಎಂಬುದಾಗಿ ಆಲೋಚಿಸುತ್ತಿರುವಂತ ದೇವರ ಮಕ್ಕಳೇ, ದಾವಿದನು ತನ್ನ ಅನುಭವವನ್ನ ಹೇಳುತ್ತಾನೆ. ಉಪಕಾರಕ್ಕೆ ಪ್ರತಿಯಾಗಿ ಅಪಕಾರ ಸಲ್ಲಿಸುವವರು ಒಳ್ಳೆಯದನ್ನು ಅನುಸರಿಸುವ ನನ್ನನ್ನು ಎದುರಿಸುತ್ತಾರೆ ಎಂಬುದಾಗಿ. ಇದುವೇ ಲೋಕ. ಈ ದಿವಸಗಳಲ್ಲಿ ಕೂಡ ನಿಮ್ಮನ್ನು ಆ ರೀತಿಯಾಗಿ ಅನೇಕರು ಎದುರಿಸುತ್ತಾ ಇರಬಹುದು. ಅನವಶ್ಯಕವಾಗಿ ಕಾರಣವೇ ಇಲ್ಲದೆ ನಿಮ್ಮನ್ನ ವಿರೋಧಿಸುತ್ತಾ ಇರಬಹುದು. ಆದರೆ ಭಯಪಡಬೇಡಿ, ದಾವಿದನ ಜೀವಿತವನ್ನ ನೋಡಿರಿ. ಆ ರೀತಿಯಾಗಿ ಅಪಕಾರ ಮಾಡಿ ವಿರೋಧವಾಗಿ ಎದ್ದಂತವರು ಎಲ್ಲಿ ಹೋದರೆಂಬುದಾಗಿಯೇ ತಿಳಿಯದು. ಆದರೆ ದಾವಿದನ ಜೀವಿತವು ದೇವರಿಂದ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟು ಶ್ರೇಷ್ಠವಾಗಿ ಘನಪಡಿಸಲ್ಪಟ್ಟಿತು. ನಿಮ್ಮ ಜೀವಿತವನ್ನು ಕೂಡ ಕರ್ತನು ಆ ರೀತಿಯಾಗಿ ಆಶೀರ್ವದಿಸಿ ಉನ್ನತ ಸ್ಥಾನದಲ್ಲಿಟ್ಟು ಘನಪಡಿಸುವುದಕ್ಕೆ ಶಕ್ತನು ನಂಬಿಗಸ್ತನು ಆಗಿದ್ದಾನೆ. ಆದ್ದರಿಂದ ಕರ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ನಂಬಿಗಸ್ತ ವಿಶ್ವಾಸ ಜೀವಿತವನ್ನ ಮುನ್ನಡೆಸಿರಿ. ದೇವರು ನಿಮ್ಮ ಸಂಗಡ ಇದ್ದು ವಿಶೇಷವಾಗಿ ಆಶೀರ್ವದಿಸುತ್ತಾರೆ.